ಮತ್ತೊಂದೆಡೆ ಶುಭಾಂಶು ಶುಕ್ಲಾ ಅವರಿಗೆ ಇವತ್ತು ಪ್ರಶಸ್ತಿ ಕೂಡ ನೀಡಲಾಯಿತು. ಎಕ್ಸಿಮ್ 4 ಮಿಷನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೇಸ್ಗೆ ಹೋಗಿ ಸೇಫಾಗಿ ಮತ್ತೆ ಭೂಮಿಗೆ ಬಂದರು. ಮುಂದಿನ ದಿನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೂನ್ ಮಿಷನ್ ಅಂತ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಈ ಒಂದು ಫ್ಯೂಚರಿಗೆ ಸಂಬಂಧಪಟ್ಟಂಗೆ ನೋಡಿದಾಗ ಭಾರತ ಯಾವ ರೀತಿ ಮುಂದುವರಿಬಹುದು ಇದರಲ್ಲಿ ಅಂತ? ಸ್ಪೇಸ್ ಟೆಕ್ನಾಲಜಿ ಮತ್ತು ಇಸ್ರೋದು ಕಾಂಟ್ರಿಬ್ಯೂಷನ್ನು ಸಾಕಷ್ಟಿದೆ. ಆ್ಯಸ್ ಫಾರ್ ಎಸ್ ಸ್ಯಾಟಲೈಟ್ಸ್ ಇರ್ಬೋದು ಅಥವಾ ಸ್ಪೇಸ್ ಟೆಕ್ನಾಲಜಿ ಇರ್ಬೋದು. ಈಗ ನೋಡಿ ಸುಧಾಂಶು ಶುಕ್ಲ, ಗ್ರೂಪ್ ಕ್ಯಾಪ್ಟನ್ ಸುಧಾಂಶು ಶುಕ್ಲ, ಅಶೋಕ್ ಚಕ್ರ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಒಂದು ವಾರ್ ಟೈಮ್ ಇರ್ತದೆ, ಒಂದು ಪೀಸ್ ಟೈಮ್ ಅವಾರ್ಡ್. ಈ ಪೀಸ್ ಟೈಮ್ ಅವಾರ್ಡ್ದಲ್ಲಿ ಹೈಯೆಸ್ಟ್ ಅವಾರ್ಡ್ ಇಸ್ ಅಶೋಕ್ ಚಕ್ರ. ಸೊ ಅದನ್ನು ತಗೊಂಡಾರಂತಂದ್ರೆ ಆ ಟೈಪ್ ಕೆಲಸನ ಏನಪ್ಪ ಅವ್ರದ್ದು ಆಗಿರ್ತದೆ, ಅಚೀವ್ಮೆಂಟ್ನ ಆ ಲೆವೆಲ್ಗೆ ಇರ್ತದೆ. ಸೊ ಸ್ಪೇಸ್ನಲ್ಲಿ ನೋ ಡೌಟ್ ನಾವು ಮುಂದಿದ್ವಿ. ಸ್ಪೇಸು ಮತ್ತು ಮಿಲಿಟ್ರಿ ಇಂಟಗ್ರೇಟ್ ಆಗಬೇಕು ಎರಡು. ಈಗ ನೀವು ಸ್ಪೇಸ್ ಟೆಕ್ನಾಲಜಿ ಈಗ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಅದಲ್ಲ. ನಾಳೆ ಯುದ್ಧ ಆದಾಗ ಏನಪ್ಪ ಅಂದ್ರೆ ಮಿಲಿಟರಿ ಇದಕ್ಕೇನಪ್ಪ ಸ್ಪೇಸಿಂದ ಸಾಕಷ್ಟು ಹೆಲ್ಪನ್ನು ಇದು ಮಾಡ್ತದೆ. ಈಗ ಯಾವುದೊಂದು ಹೆಲಿಕಾಪ್ಟರ್ ಕ್ರಾಶ್ ಆಯ್ತಪ್ಪ ಅಂದ್ರೆ ಅವ್ರನ್ನ ಇಸ್ರೋನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಟ್ರೇಸ್ ಔಟ್ ಮಾಡ್ಬೋದು. ಅಥವಾ ಟೆರರಿಸ್ಟ್ ಈಗ ಪುಲ್ವಾಮಾ ಪಹಲ್ಗಾಮದಲ್ಲಿ ಅಟ್ಯಾಕ್ ಮಾಡಿ ಎಸ್ಕೇಪ್ ಆದರು. ಸೊ ಸ್ಪೇಸ್ ಟೆಕ್ನಾಲಜಿಯಿಂದ ಹುಡುಕ್ಬೋದು. ಸೊ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಮ್ದು ಚೆನ್ನಾಗಿದೆ. ವಿ ಆರ್ ಡೂಯಿಂಗ್ ವೆರಿ ವೆಲ್. ತುಂಬ ಒಳ್ಳೆ ಸ್ಯಾಟಲೈಟ್ಗಳನ್ನು ಕೂಡ ಲಾಂಚ್ ಮಾಡ್ತಾ ಇದೀವಿ ಸರ್. ಆ್ಯಕ್ಚುಲಿ ಮೊದಲು ನಾವೆಲ್ಲ ಬೇರೆ ದೇಶಗಳ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡಿಕೊಂಡು ಮ್ಯಾಪ್ನಲ್ಲೆಲ್ಲ ನೋಡ್ತಾ ಇದ್ವಿ, ಅಥವಾ ನಮ್ಮದು ಲೊಕೇಶನ್ ಏನಿದೆ, ಬಾರ್ಡರ್ ಏನಿದೆ ಅದರ ಮೇಲೆ ಸರ್ವಿಲಿಯನ್ಸ್ ಮಾಡ್ತಾ ಇದ್ವಿ. ಈಗ ನಮ್ಮದೇ ಸ್ವಂತ ಸ್ಯಾಟಲೈಟ್ಗಳನ್ನು ನಾವೀಗ ಸ್ವಂತ ಸ್ಟೇಷನ್ ಇದೆ. ಹೌದು, ನಮ್ಮದೇ ಸ್ವಂತ ಸ್ಟೇಷನ್ಗಳಲ್ಲಿ ನಾವು ಸರ್ವಿಲಿಯನ್ಸ್ ಮಾಡ್ತಾ ಇದ್ವಿ. ಇದೆಲ್ಲ ಹೇಗೆ ಬೆನಿಫಿಟ್ ಕೊಡುತ್ತೆ ಮುಂದಿನ ದಿನದಲ್ಲಿ? ಬೆನಿಫಿಟ್ ಏನಂತಂದ್ರೆ ನೋಡಿ, ಈಗ ಮುಂದಿಂದು ಈಗ ಟೆಕ್ನಾಲಜಿ ಬೇಸ್ಡ್ ಅಂದರೆ ಎಲ್ಲ ಸ್ಪೇಸ್ ಟೆಕ್ನಾಲಜಿ ಬೇಸ್ಡೇ ಇರ್ತದಿಲ್ಲ. ಏನಂತಂದ್ರೆ ನೀವು ಎಂಥ ಸೂಪರ್ ಸ್ಯಾಟಲೈಟ್ಸು ಇವೆಲ್ಲ ವೆದರ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ವಾರ್ಫೇರ್ ಆಗಲಿ, ಇನ್ಫಾರ್ಮೇಷನ್ ಆ್ಯಂಡ್ ಏನಪ್ಪ ಟೆಕ್ನಾಲಜಿ ಆಗಲಿ ಎಲ್ಲ ಇದಕ್ಕೆ ಏನಪ್ಪ ಹೆಲ್ಪ್ ಮಾಡ್ತಕ್ಕಂಥದ್ದು ಸಲುವಾಗೇ ನೀವು ಸ್ಯಾಟಲೈಟ್ ಲಾಂಚ್ ಮಾಡ್ತೀರಿ. ಯು ಆರ್ ಟೇಕಿಂಗ್ ಬೆನಿಫಿಟ್ ಔಟ್ ಆಫ್ ದ್ಯಾಟ್. ರಿಯಲ್ ಟೈಮ್ ಇನ್ಫಾರ್ಮೇಷನ್ ಇರ್ಬೋದು. ಸೊ ಏನಂತಂದರೆ ಇಟ್ ಈಸ್ ಗುಡ್, ಇಟ್ ಈಸ್ ವೆರಿ ಗುಡ್. ಇಸ್ರೋ ಸ್ಟಾರ್ಟಿಂಗ್ನಿಂದ ದೇ ಆರ್ ವೆರಿ ವೆರಿ ಸಕ್ಸಸ್ಫುಲ್ ಎಕ್ಸೆಪ್ಟ್ ಫಾರ್ 1 or 2 ಫೇಲ್ಯೂರ್ಸ್ ಇರ್ಬೋದು. ಬಟ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಈಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಈಗ ಮತ್ತೊಂದೆಡೆ ಟ್ರಂಪ್ ಅವರ ಇಂಟರ್ಫರೆನ್ಸ್ ಏನಿದೆಯಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿದಾಗ ತುಂಬ ಎಲ್ಲೋ ಒಂದೆಡೆ ನಾವು ಕ್ರೂಡ್ ಆಯಿಲ್ ಖರೀದಿ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಎಲ್ಲೋ ಒಂದೆಡೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ರಷ್ಯಾದಿಂದ ಮೊನ್ನೆ ಕ್ರೂಡ್ ಆಯಿಲ್ ಖರೀದಿ ಮಾಡುವಂಥದ್ದನ್ನು ಕಡಿಮೆ ಮಾಡಿದ್ವಿ. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದೆಡೆ ಈ ಬ್ಲ್ಯಾಕ್ ಮೇಲ್ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ? ಹೊರಗಡೆ ಈಗ ದೇಶ ಯಾರು ಆಳ್ತಿದ್ದಾರೆ, ಇಟ್ ಡಿಪೆಂಡ್ಸ್ ಅಪಾನ್ ದೆಮ್. ಯಾಕೆ ಸರೆಂಡರ್ ಆಗ್ತಿದ್ದಾರೆ, ಯಾಕೆ ಸೈಲೆಂಟ್ ಇದ್ದಾರೆ? ಸೊ ನಮಗೆ ಆನ್ಸರ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ತದೆ. ಈಗ ಏನಂತಂದರೆ ನಿಮ್ಮ ಕಂಟ್ರಿಗೆ ನಿಮ್ಮ ಇದಕ್ಕೆ ಏನು ಬೆನಿಫಿಟ್ ಇರ್ತದೆ, ವೆದರ್ ಇಟ್ ಈಸ್ ಟ್ರಂಪ್ ಆರ್ ವೆದರ್ ಇಟ್ ಈಸ್ ಪುಟಿನ್, ಯಾರೇ ಇರ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿಗೆ ಏನು ಒಳ್ಳೇದಿರ್ತದೆ, ಯು ಹ್ಯಾವ್ ಟು ಐದರ್ ಕನ್ವಿನ್ಸ್ ಹಿಮ್ ಯಾರ್ ಕನ್ಫ್ಯೂಸ್ ಹಿಮ್ ಆರ್ ಏನಂತಂದರೆ ಯು ಕಂಟಿನ್ಯೂ. ಈಗ ಈಗ ವೆನೆಜುಲಾದಲ್ಲಿ ಆಯಿಲ್ ರಿಸರ್ವ್ಸ್ ಏನಿದೆ ಅದನ್ನು ಟ್ರಂಪ್ ಏನಪ್ಪ ಪರ್ಚೇಸ್ ಮಾಡ್ಬೋದಾಗಿತ್ತು. ಐಲ್ ಗಿವ್ ಡಾಲರ್ಸ್, ಯು ಗಿವ್ ಮಿ ಫ್ಯೂಲ್ ಅಂತ ಪರ್ಚೇಸ್ ಮಾಡ್ಬೋದಾಗಿತ್ತು. ಬಟ್ ಇಶ್ಯೂ ಇಸ್ ನಾಟ್ ದ್ಯಾಟ್. ಇಶ್ಯೂ ಏನಪ್ಪ ಅಂದ್ರೆ ಕಂಟ್ರೋಲ್. ಆ ಆಯಿಲ್ನ ನಾನು ಕಂಟ್ರೋಲ್ ಮಾಡಬೇಕು, ನೀನು ಪರ್ಚೇಸ್ ಮಾಡಬೇಕು, ಇವನು ಪರ್ಚೇಸ್ ಮಾಡಬಾರ್ದು ಅಂತಿಕೊಂಡು ಆ ಕಂಟ್ರೋಲ್ ಸಲುವಾಗಿ ಇದೆಲ್ಲ ಇದಾದದ್ದು. ನಮ್ದು ಏನಂತಂದ್ರೆ ಈಗ ಇರಾನ್ದಲ್ಲಿ ಪರ್ಚೇಸ್ ಮಾಡಬೇಡ, ಇರಾನ್ದಿಂದ ಪರ್ಚೇಸ್ ಮಾಡಬೇಡ್ರಿ ಅಂತ ನಾವು ಹೆದರಿದ್ವಿ. ಇರಾನ್ದಿಂದ ಪರ್ಚೇಸ್ ಸ್ಟಾಪ್ ಮಾಡಿದ್ವಿ ಅಥವಾ ರೆಡ್ಯೂಸ್ ಮಾಡಿದ್ವಿ. ಆಮೇಲೆ ಲೇಟೆಸ್ಟ್ ಚಾಬಹಾರ್ ಫೋರ್ಟದಲ್ಲಿ ಅಲ್ಲಿ ಸರೆಂಡರ್ ಆದೀವಿ. ಅಲ್ಲಿ 8,000 ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಆದ, 8,000 crores ಇನ್ವೆಸ್ಟ್ಮೆಂಟ್ ಆದ. ಸೊ ಇದು ಒಂದಲ್ದ ಒಂದು ದಿವಸ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಏನಪ್ಪ ಅಂದ್ರೆ ಯಾರು ಹೆದರ್ತಾ ಇರ್ತಾರೆ, ಸೂಪರ್ ಪವರ್ಗಳು ಹೆದರ್ಸ್ತಾನೆ ಹೋಗ್ತಾರೆ. ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್. ನೀನು ಬೇರೆ ಏನಂತಂದ್ರೆ ರಷ್ಯಾದ ಹೆಲ್ಪ್ ತಗೋ, ಚೈನಾದ ಹೆಲ್ಪ್ ತಗೋ, ಏನಾದರೂ ಹೆಲ್ಪ್ ತಗೋ, ಬಟ್ ಯು ಹ್ಯಾವ್ ಟು ಅಂದ್ರೆ ಅವನ ಅಗ್ರೆಷನ್ ಏನಿದೆಲ್ಲ ಸ್ಟಾಪ್ ಮಾಡ್ತಕ್ಕಂಥ ಸ್ಟೆಪ್ಸ್ ತಗೊಳಕ್ಕೆ ಶುರು ಮಾಡಬೇಕು. ಇಲ್ದಿದ್ರೆ ಏನಂತಂದ್ರೆ ಹಿ ವಿಲ್ ಡೂ ವಾಟ್ ಎವರ್ ಹಿ ವಾಂಟ್ಸ್. 500% ಟ್ಯಾರಿಫ್ ಅಂತ ಇದು ಮಾಡಿದ್ವಿ. ಇಫ್ ಯು ಬೈ 500% ಟ್ಯಾರಿಫ್ ಹಾಕ್ತೀವಿ ಅಂತ ಕೂಡ ಅಂದ್ರೆ ಬೆದರಿಕೆ ಹಾಕಿದ್ದಾರೆ, ಇನ್ನೂ ಹಾಕಿಲ್ಲ. ಬಟ್ ಈ ಕ್ಯಾನ್ ಡೂ ಆಲ್ಸೋ. ವಾಟ್ ವಿಲ್ ಯು ಡೂ? ಈಗ ಏನಪ್ಪ ಅಂದ್ರೆ ಈಗ ಈ ಸ್ಥಿತಿ ಬಂದಾಗ ಲೀಡರ್ಶಿಪ್ ಇಂದಿರಾ ಗಾಂಧಿ ನೆನಪು ಮಾಡ್ಕೊಳ್ರಿ ನೀವು. ಅಮೆರಿಕದಲ್ಲಿ ಅವರು ವೈಟ್ ಹೌಸ್ನಲ್ಲಿ ಧಮಕಿ ಕೊಟ್ಟು ಬಂದಿದ್ರು. ಹೌದು, ನಮಗೆ ನೀವು ಆದೇಶ ಕೊಡೋದಕ್ಕಾಗಲ್ಲ. ನಮ್ಮ ದೇಶ ನೀವು ಏನಪ್ಪ ಅಂದ್ರೆ
ಯು ಕ್ಯಾನ್ ಬಿ ಅ ಬ್ರದರ್, ಯು ಕ್ಯಾನಾಟ್ ಬಿ ಬುಲ್ಲಿ, ಯು ಕ್ಯಾನಾಟ್ ಬಿ ಬಿಗ್ ಬ್ರದರ್ ಅಂತ ಕೊಂದು ಬಂದರು. ಆ ಸ್ಥಿತಿ ಈಗ ನಾವು ಹೇಳೋದು ಬೇಕಾಗಿಲ್ಲ, ನೋಡ್ತಾ ಇದ್ದೀವಿ ನಾವು ಅಷ್ಟೇ. ಈಗ ಮತ್ತೊಂದೆಡೆ ನಾವು ನೋಡಿದಾಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾರತಕ್ಕೆ ಟಾಂಗ್ ಕೊಡುವಂಥ ಕೆಲಸನ ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ನನ್ನನ್ನೇ ಕೇಳಿದ್ರು, ಬಾಸ್ ಅಂತ ಹೇಳಿದ್ರು, ಸರ್ ಅಂತ ಹೇಳಿದ್ರು, ಮೀಟ್ ಆಗ್ಬೋದಾ ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದೆಡೆ ದಿಸ್ ಈಸ್ ದ ಟೈಮ್ ಟು ಟೇಕ್ ಡಿಸಿಷನ್ ಅಂತ ಅನಿಸುತ್ತೆ. ಇಲ್ಲ, ಈಗ ಟಿಟ್ ಫಾರ್ ಟ್ಯಾಟ್ ಇರಬೇಕು ಲೀಡರ್ಶಿಪ್ದಲ್ಲಿ. ಈಗ ಏನಂತಂದರೆ ಟ್ರಂಪ್ ಎಕ್ಸೆಂಟ್ರಿಕ್ ಒಂದು ಪಾರ್ಟ್ ಇದೆ, ಈ ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್, ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಇದೆ. ಬಟ್ ಒನ್ ಥಿಂಗ್ ಏನಂತಂದರೆ ಹಿ ಎಕ್ಸಾಕ್ಟ್ಲಿ ನೋಸ್ ಏನಂತಂದ್ರೆ ದೆರ್ ಆರ್ ಸರ್ಟೇನ್, ಈಗ ನಾವಿಬ್ಬರು ಮಾತಾಡಿದಾಗಂತ ಏನಪ್ಪ ಅಂದ್ರೆ ಪ್ರೈವೇಟ್ಲಿ ವಾಟ್ಸಪ್ ಚಾಟ್ಸ್ ಏನಂತ ಇವೆಲ್ಲ ಇಟ್ ಇಸ್ ಅ ಪ್ರೈವೇಟ್ ಅಫೇರ್. ಹೌದು. ಬಟ್ ಆನ್ ದ ಫ್ಲಿಪ್ ಸೈಡ್ ನೋಡ್ಬೇಕಂದ್ರೆ ಅವ್ನು ಏನಾದರೂ ಇದು ಮಾಡ್ಬೋದು, ಸುಳ್ಳು ಮಾತ್ರ ಹೇಳೋದಲ್ಲ ಟ್ರಂಪ್. ಹಿ ಡಸಂಟ್ ಲೈ. ಅದೊಂದು ಕ್ವಾಲಿಟಿ ನಾವು ಇದುವರೆಗೆ ನೋಡಿದ್ವಿ. ಹಿ ಡಸಂಟ್. ಇಫ್ ಯು ಸೆಡ್ ಸರ್ ಮೇ ಐ ಮೀಟ್ ಯು ಅಂತಂದ್ರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬೀನ್ ದೇರ್. ನೀವು ಎಸ್ ಆರ್ ನೋ ಅಂತ ಹೇಳಿದ್ರೆ ಹೇಳೋದಕ್ಕೆ ಏನಾಗ್ತದೆ? ಇಟ್ ಇಸ್ ನಾಟ್ ಎ ಮೇ ಐ ಮೀಟ್ ಯು ಅಂತ ಏನಂದ್ರೆ ಇದರಲ್ಲಿ ದೊಡ್ಡ ಸರೆಂಡರ್ ಇಲ್ಲ, ಏನಿಲ್ಲ. ಇಟ್ ಇಸ್ ಅ ನಾರ್ಮಲ್ ಥಿಂಗ್. ಆಮೇಲೆ ಈಗ ಈ ಸ್ಟಾರ್ಟೆಡ್ ಎಲ್ಲ ಪವರ್ಸು ನನಗೆ ಹೆಂಗೆ ಬಗ್ತಾವಂತಕ್ಕೊಂದು, ನನ್ನ ಮುಂದೆ ಹೆಂಗೆ ಸರೆಂಡರ್ ಆಗ್ತಾರೆ ಅಂತಕ್ಕೊಂದು ಆ ಫ್ರೆಂಚ್ ಪ್ರೆಸಿಡೆಂಟ್ದೇ ವಾಟ್ಸಪ್ ಚಾಟ್ ಲೀಟ್ ಮಾಡಿದ್ದಾನೆ. ಸೊ ವಾಟ್ ಈಸ್ ಟೆಲಿಂಗ್ ಏನು, ಯಾರಾದರೂ ಏನಾದರೂ ಒಂದು ಕಾನ್ಫಿಡೆನ್ಷಿಯಲ್ ಇವು ಮೆಸೇಜಸ್ ಏನಾದರೂ ಶೇರ್ ಆಗಿದ್ದು ಅಂತಂದರೆ ಸೊ ಕೆಲವೊಂದು ಹೆದರ್ತಾರೆ. ಸೊ ದಿಸ್ ಇಸ್ ಅನದರ್ ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್. ವಾಟ್ ಈಸ್ ಡೂಯಿಂಗ್ ಈಸ್ ವಾಟ್ಸಪ್ ಲೀಕ್ಸ್ ಇವೆಲ್ಲ ಏನಪ್ಪ ಅಂದ್ರೆ ಸಮ್ ಸಾರ್ಟ್ ಆಫ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಟ್ರಂಪ್. ನೀವು ಏನಪ್ಪ ಅಂದ್ರೆ ಇಫ್ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇದೇನಪ್ಪ ಅಂದ್ರೆ ನೀವು ಯಾಕೆ ಹೆದರಕ್ಕೆ ಹೋಗ್ಬೇಕು? ಹೆದರಬಾರ್ದು. ಅಂದರೆ ಭಾರತ ತನ್ನ ಡಿಸಿಷನ್ಗಳನ್ನು ಇನ್ಮೇಲೆ ಸ್ವತಂತ್ರವಾಗಿ ತಗೊಳ್ಬೇಕು ಅಂತ ತಗೋಬೇಕು. ಟಿಟ್ ಫಾರ್ ಟ್ಯಾಟ್. ಯು ಶುಡ್ ನಾಟ್ ವೇಟ್ ಫಾರ್ ಏನಂತಂದ್ರೆ ಟೈಮ್ ಕಳೆದಂಗೆಲ್ಲ ದಟ್ ಈಸ್ ಆಲ್ಸೋ ಒನ್ ಪಾಲಿಸಿ. ಏನಂತಂದ್ರೆ ಯು ಡೋಂಟ್ ರಿಯಾಕ್ಟ್ ಅಂತಂದ್ರೆ ಡಿಪ್ಲೊಮಸಿಯಲ್ಲಿ ಒಂದು ಇದೆ, ನಾಟ್ ಸೇಯಿಂಗ್ ಎನಿಥಿಂಗ್ ಈಸ್ ಆಲ್ಸೋ ಟೂ ಮಚ್ ಸೇಯಿಂಗ್. ಹೌದು, ಏನು ಹೇಳ್ತಾ ಇಲ್ಲ ಅಂತಂದ್ರೆ ಏನೋ ದೊಡ್ಡ ಸಂದೇಶ. ನಾಟ್ ಸೇಯಿಂಗ್ ಎನಿಥಿಂಗ್ ಈಸ್ ಆಲ್ಸೋ ನಾಟ್ ಸ್ಪೀಕಿಂಗ್ ಈಸ್ ಆಲ್ಸೋ ಟೂ ಮಚ್ ಆಫ್ ಸ್ಪೀಕಿಂಗ್. ಹೌದು.